ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಟ್ರಾವೆಲ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಯಾಂಗ್ಳೂರು ಬಿಟ್ಟು ನಾವು ಊರ ಕಡೆ ಹೊರಡ್ತಾ ಇದ್ದೀವಿ. ಇವತ್ತಂತೂ ನಾನು ಬೆಳಿಗ್ಗೆ 6:30ಗೆ ಎದ್ದಿರೋದು. 6:30ಇಂದನೂ ಕೂಡ ಕಂಟಿನ್ಯೂಸ್ ಆಗಿ ಕೆಲಸ ಆಗ್ತಾನೇ ಇದೆ. ಒಂದಲ್ಲ ಒಂದು ಕೆಲಸಗಳು ಮುಗೀತಾನೇ ಇಲ್ಲ. ನಾನು 3 ಡೇಸ್ ಮುಂಚೆಯಿಂದನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ, ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೆ, ಪ್ಲ್ಯಾನಿಂಗ್ ಎಲ್ಲ ಇತ್ತು. ಆದ್ರೂ ಕೆಲಸ ಮುಗಿತಾ ಇಲ್ಲ. ಈಗ ನೋಡಿ, ನಾನು ಒಳಗಡೆ ಇಟ್ಟಿರುವಂಥ ಇಂಡೋರ್ ಪ್ಲಾಂಟ್ಸ್ನೆಲ್ಲ ಹೊರಗಡೆ ಇಡ್ತಾ ಇದ್ದೀನಿ. ಇದು ಸ್ನೇಕ್ ಪ್ಲಾಂಟ್ ಅಂತ ಹೇಳಿ. ಒಂದು ವಾರ ನೀರಿಲ್ಲ ಅಂದರೂ ನಡೆಯುತ್ತೆ. ಬಟ್ ವಾರಕ್ಕೊಂದ್ಸರಿ ನಾನು ಒಂದಿನ ಫುಲ್ ಬೆಳಕಲ್ಲಿ ಇಡ್ತಾ ಇದ್ದೆ, ಬಿಸಿಲು ಬರಬೇಕು, ಗಾಳಿ ಬರಬೇಕು ಅಂಥೇಳಿ. ಸೊ ಒಂದು ವಾರ ಇರೋದಿಲ್ವಲ್ಲ, ಸುಮ್ಮನೆ ಯಾಕೆ ಒಳಗಡೆ ಇರಬೇಕು ಅಂತ ಹೇಳಿ ನಾನು ಹೊರಗಡೆ ಇಟ್ಬಿಟ್ಟು ಚೆನ್ನಾಗಿ ನೀರು ಹಾಕ್ತಾ ಇದ್ದೀನಿ. ಅದು ನೀರು ಎಷ್ಟು ಬೇಕೋ ಅಷ್ಟು ಹೀರ್ಕೊಂಡು ಹೊರಗಡೆ ಹೋಗಬೇಕು, ಅಷ್ಟು ನೀರು ಹಾಕ್ತಾ ಇದ್ದೀನಿ. ಆ್ಯಂಡ್ ಈ ಗಿಡಗಳಿಗೆ ನಂಗೆ ನಿಜವಾಗ್ಲೂ ತುಂಬಾ ಚಿಂತೆ ಆಗಿತ್ತು. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ, ಎಷ್ಟು ಚೆನ್ನಾಗಿ ಹೂಗಳು ಬಿಡ್ತಾ ಇದೆ ನೋಡಿ. ಹೊಸದಾಗಿ ಇವತ್ತೇ ಹೂ ಬಿಟ್ಟಿರೋದು. ನಾನು ಬರೋ ತನಕ ಒಣಗೋಗುತ್ತಲ್ಲಪ್ಪ ಈ ಗಿಡ ಅಂತ ಬೇಜಾರಾಗಿತ್ತು. ನಾನು ಎವ್ರಿ ಟೈಮ್ ಊರಿಗೆ ಹೋದರೆ ನನಗೆ ಇದೊಂದೇ ಚಿಂತೆ, ಇಲ್ಲಿ ಯಾರೂ ನೀರು ಹಾಕೋರು ಇರೋದಿಲ್ಲ, ನಾನು ಹೋಗಿ ಬರೋ ತನಕ ಒಣಗೋಗುತ್ತಲ್ಲ ಅಂತ. ಬಟ್ ಈ ಸರಿ ಆ ದೇವರು ಕೇಳಿಸ್ಕೊಳ್ತಾ ನನ್ನ ಕೂಗು ಅಥವಾ ರಾಜೇಶ್ ಕೇಳಿಸ್ಕೊಂಡ್ರೋ ಗೊತ್ತಿಲ್ಲ, ಒಂದು ಪೈಪ್ ತಂದು ಎಲ್ಲ ಗಿಡಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ನೆನ್ನೆ ರಾತ್ರಿ ಎಲ್ಲ ಇದೇ ಮಾಡಿದ್ದಾರೆ ರಾಜೇಶ್. ಹಬ್ಬ ಬಂದಾಗ ನನ್ನ ಗಿಡಗಳು ಹೀಗೆ ಫ್ರೆಶ್ ಆಗಿ ನೋಡ್ಬೋದು. ನಾನು ಇದು ಕೂಡ ಹೊರಗಡೆ ಇಡ್ತೀನಿ. ಈಗ ಸ್ನೇಹಿತರೆ 12 ಗಂಟೆ ಆಗ್ತಾಯಿದೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನೀಗ ರೆಡಿ ಆಗೋಣ ಅಂತ ಬಂದಿದ್ದೀನಿ. ಅಲ್ಪ ಸ್ವಲ್ಪ ಕೆಲಸ ಇದೆ, ಅಂದರೆ ನಾವು ಊಟ ಮಾಡಿಲ್ಲ, ಕಿಚನ್ ಕ್ಲೀನ್ ಮಾಡಬೇಕು, ಪಾತ್ರೆಗಳಿದೆ, ಅದನ್ನೆಲ್ಲ ಮಾಡಬೇಕು. ಅದು ಆಮೇಲೆ ಮಾಡ್ಕೊಳ್ಳೋಣ ಊಟ ಮಾಡಾದ್ಮೇಲೆ ಅಂತ ಹೇಳಿ. ಸ್ನಾನ ಮಾಡಿದ ತಕ್ಷಣ ಟೋನರ್ ಹಚ್ಚಿ ಬಿಟ್ಟಿದ್ದೆ. ಈಗ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಸನ್ಸ್ಕ್ರೀನ್ ಲೋಷನ್ ಹಚ್ಚಬೇಕು. ಸನ್ಸ್ಕ್ರೀನ್ ಲೋಷನ್ ನಾವು ಸಮ್ಮರಲ್ಲಿ ಎಸ್ಪೆಷಲಿ ಯೂಸ್ ಮಾಡಲೇಬೇಕು. ಲೈಕ್ ನಾವು ಹೊರಗಡೆ ಹೋಗ್ತಾ ಇರ್ತೀವಿ, ಶಾಪಿಂಗ್ ಆಗಿರ್ಬೋದು, ಅಥವಾ ಈಗ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಕೈಗಳಿಗೆ, ಮುಖಕ್ಕೆ, ಬೆನ್ನಿಗೆ ಎಲ್ಲನೂ ಕೂಡ ಹಚ್ಚಬೇಕು. ಸಮ್ಮರಲ್ಲಿ ಅಲ್ಲದೆ ವಿಂಟರಲ್ಲಿ ಕೂಡ ಹಚ್ಚಬೇಕು. ಯಾಕೆ ಅಂದರೆ ಯು ವಿ ರೇಸ್ ಆವಾಗ ಕೂಡ ಹಾರ್ಮ್ ಮಾಡುತ್ತೆ. ನಾವು ಮನೆಯಲ್ಲಿ ಇದ್ರೂ ಕೂಡ ಹಚ್ಚಬೇಕು. ನಮ್ಮ ಅಮ್ಮನ ಕೈ ನೋಡಿರ್ಬೇಕು ನೀವು, ಫುಲ್ ಕಪ್ಪಗಾಗಿದೆ. ಯಾಕೆ ಅಂತ ತೋರಿಸಿದಾಗ ಅವರು, ನೀವು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಿಲ್ಲ ಹೊರಗಡೆ ಹೋಗಬೇಕಾದ್ರೆ, ಹಾಗಾಗಿ ಆ ಥರ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದರು. ಆದರೆ ಅದು ತುಂಬಾ ಆಗೋಗಿದ್ದರಿಂದ ಅದು ಕಡಿಮೆ ಆಗ್ತಾ ಇಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಒಂಥರ ಪಿಗ್ಮೆಂಟೇಷನ್ ಥರ ಕಾಣುತ್ತೆ ನೋಡಿ, ಡಾರ್ಕ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನಿಮಗೆ ಹಚ್ಚೋದಕ್ಕೆ ಶುರು ಮಾಡಿ, ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಬೆನ್ನಲ್ಲಾಗುತ್ತೆ, ಬೆನ್ನಲ್ಲಿ ಸೊಂಟದ ಹತ್ರ ಆಗುತ್ತೆ. ನಾನು ನೋಡಿದ್ದೀನಿ, ಅವ್ರಿಗೂ ಕೂಡ ಅಷ್ಟೇ ನಾನು ಸಜೆಸ್ಟ್ ಮಾಡೋದು ಇವಾಗಲಿಂದನೇ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿ. ಅದು ಜಾಸ್ತಿ ಆಗೋದಿಲ್ಲ, ಜಾಸ್ತಿ ಆದರೆ ಅದು ಕಡಿಮೆ ಆಗೋದಿಲ್ಲ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಬಂದು ಮಾಮಾಅರ್ತ್ ಅವರ ಅಲ್ಟ್ರಾ ಲೈಟ್ ಇಂಡಿಯನ್ ಸನ್ಸ್ಕ್ರೀನ್ ಲೋಷನ್. ನಾವು ಮನೇಲಿರಬೇಕಾದ್ರೆ ಯಾತಕ್ಕೆ ಬಿಡಿ ಅಂತ ಹೇಳಿಬಿಟ್ಟು ನಾವೇನಾದರೂ ಅವಾಯ್ಡ್ ಮಾಡಿದ್ರೆ ಸ್ನೇಹಿತರೆ, ಲಾಂಗ್ ಟರ್ಮಲ್ಲಿ ನಾವು ಇದರ ಸೈಡ್ ಎಫೆಕ್ಟ್ಸ್ನ ನೋಡಬೇಕಾಗುತ್ತೆ. ಲೈಕ್ ಪ್ಯಾಚಿ ಸ್ಕಿನ್ ಥರ ಆಗೋದು, ಇಚ್ಚಿಂಗ್ ಆಗೋದು, ಡ್ರೈ ಆಗೋದು, ಆ ಥರ ಎಲ್ಲ ಆಗುತ್ತೆ. ಸೊ ನಾವು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಲೇಬೇಕು. ಸೊ ಈ ಸನ್ಸ್ಕ್ರೀನ್ ಲೋಷನ್ ನಾವು ಯೂಸ್ ಮಾಡೋದ್ರಿಂದ SPF 50 ಇದೆ. ಇದರಲ್ಲಿ ಸನ್ ಪ್ರೊಟೆಕ್ಷನ್ ಸಿಗುತ್ತೆ, UVA ಆ್ಯಂಡ್ UVB ರೇಸ್ ಎರಡಿಂದ ಕೂಡ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ಇದನ್ನು ನಾವು ಅಪ್ಲೈ ಮಾಡಿದಾಗ ವೈಟ್ ಕಾಸ್ಟ್ ಏನೂ ಉಳಿಯೋದಿಲ್ಲ. ನಾನೀಗ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ಟ್ಯಾನ್ ಏನಾದರೂ ಆಗಿದೆ ಆಲ್ರೆಡಿ ಅಂದರೆ ರಿವರ್ಸ್ ಮಾಡುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಟ್ಸ್ ಪ್ಯಾರಬಿನ್ ಫ್ರೀ ಆ್ಯಂಡ್ ಸಿಲಿಕಾನ್ ಫ್ರೀ, ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇದರಲ್ಲಿ ಕ್ಯಾರೆಟ್ ಸೀಡ್ ಆಯಿಲ್ ಇದೆ. ಇದು ಒಂದು ಎಕ್ಸಲೆಂಟ್ ಮಾಯ್ಶ್ಚರೈಸರ್, ಹಾಗೆಯೇ ಸನ್ನಿಂದ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಇದು ಡೀಪ್ ನಮ್ಮ ಸ್ಕಿನ್ ಒಳಗಡೆ ಪೆನೆಟ್ರೇಟ್ ಮಾಡೋದ್ರಿಂದ ಹೊರಗಡೆ ನಮಗೆ ಏನೂ ರೆಸಿಡ್ಯೂ ಥರ ಏನೂ ಕಾಣೋದಿಲ್ಲ. ಇದರಲ್ಲಿ ಟರ್ಮರಿಕ್ ಕೂಡ ಇದೆ. ಇದು ಆ್ಯಕ್ಟಿವ್ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಟರ್ಮರಿಕ್ ಹೀಲ್ ಮಾಡುತ್ತೆ. ಇದು ಆಲ್ ಸ್ಕಿನ್ ಟೈಪ್ಸ್ಗೆ ಸೂಟ್ ಆಗುತ್ತೆ. ಆ್ಯಂಡ್ ಸನ್ಸ್ಕ್ರೀನ್ನ ಇಂಡಿಯನ್ ಸಮ್ಮರ್ಗೆ ಐಡಿಯಲ್ ಆಗಿ ಮಾಡುತ್ತೆ. ಇದರಲ್ಲಿ ಆರೆಂಜ್ ಆಯಿಲ್ ಕೂಡ ಇದೆ. ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ಇಟ್ ಇನ್ಕ್ರೀಸಸ್ ಸ್ಕಿನ್ ಎಬಿಲಿಟಿ, ಸನ್ಸ್ಕ್ರೀನ್ ಲೋಷನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗುತ್ತೆ. ಹಾಗೆ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ UVA ಆ್ಯಂಡ್ UVB ರೇಸ್. ಇದರಲ್ಲಿ ಕ್ಯಾನಾನ್ಗಾ ಆಯಿಲ್ ಕೂಡ ಇದೆ. ಇದು ಎಕ್ಸ್ಟರ್ನಲ್ ಪ್ರೊಟೆಕ್ಟಿವ್ ಲೇಯರ್ನ ಫಾರ್ಮ್ ಮಾಡುತ್ತೆ, ಹಾಗೆ ಸ್ಕಿನ್ನನ್ನು ಸೇಫ್ ಆಗಿಡುತ್ತೆ ಹಾರ್ಶೆಸ್ಟ್ ವೆದರಲ್ಲಿ ಕೂಡ. ಇದು ನಾನೀಗ ಯೂಸ್ ಮಾಡಿರುವಂಥ ಸನ್ಸ್ಕ್ರೀನ್ ಲೋಷನ್. ಆ್ಯಂಡ್ ಇದು ಅವರ ನೆಕ್ಸ್ಟ್ ವೇರಿಯಂಟ್ ಸನ್ಸ್ಕ್ರೀನ್ ಲೋಷನಲ್ಲಿ ಹೈಡ್ರಾ ಜೆಲ್ ಇಂಡಿಯನ್ ಸನ್ಸ್ಕ್ರೀನ್ ಅಂತ ಹೇಳ್ಬಿಟ್ಟು. ಇದು UVA ಆ್ಯಂಡ್ UVB ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಸ್ಕಿನ್ನನ್ನು ಹೈಡ್ರೇಟ್ ಆಗಿ ಇಡುತ್ತೆ.
ಇದು ಆಕ್ವಾ ಗ್ಲೋ ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಜೆಲ್. ಇದು ನಮಗೆ ಇಂಟೆನ್ಸ್ಲಿ ಹೈಡ್ರೇಟ್ ಮಾಡುತ್ತೆ, ಹಾಗೆ ಬ್ಲೂ ಲೈಟಿಂದ ಪ್ರೊಟೆಕ್ಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ಇದು ಬಂದು ಆಲೋ ಸೀರಮ್ ಸನ್ಸ್ಕ್ರೀನ್. ಇದು 55 PA+++ SPF ಸನ್ನಿಂದ ಪ್ರೊಟೆಕ್ಷನ್ ಕೊಡುತ್ತೆ, ಹಾಗೆ 24 hour ಹೈಡ್ರೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ಸ್ನೇಹಿತರೆ, ನೀವು ಮಾಮಾ ಅರ್ಥನ ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಅವರ ವೆಬ್ಸೈಟಲ್ಲಿ ಒಂದು ಮರಕ್ಕೆ ಲಿಂಕ್ ಮಾಡ್ತಾರೆ. ಅದು ಅವರು ನೆಟ್ಟಿರುವಂಥ ಮರ. ಅದನ್ನು ನೀವು ವರ್ಷ ಪೂರ್ತಿ ಅದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು. ಬೈ 2025 ಅವರು 1 ಮಿಲಿಯನ್ ಮರಗಳನ್ನ ಬೆಳೆಸಬೇಕು ಅಂತ ಒಂದು ಇನಿಷಿಯೇಷನ್ ಕೂಡ ತೊಗೊಂಡಿದ್ದಾರೆ. ನೀವು ಈ ಪ್ರಾಡಕ್ಟ್ನ ಶಾಪ್ ಮಾಡಬೇಕು ಅಂದರೆ ಸ್ನೇಹಿತರೆ, ನನ್ನದೊಂದು ಕೂಪನ್ ಕೋಡ್ ಕೂಡ ಜನರೇಟ್ ಆಗಿದೆ. ನೀವು ಆ ಕೂಪನ್ ಕೋಡ್ನ ಅಪ್ಲೈ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ 20% ಆಫ್ ಸಿಗುತ್ತೆ. ಈ ಕೂಪನ್ ಕೋಡನ್ನು ನೀವು ಮಾಮಾ ಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಥವಾ ಆ್ಯಪಲ್ಲಿ ಮಾತ್ರನೇ ಅಪ್ಲಿಕೇಬಲ್ ಆಗೋದು. ಇದು iOS ಆ್ಯಂಡ್ ಆಂಡ್ರಾಯ್ಡ್ ಫೋನಲ್ಲಿ ಕೂಡ ಅವೈಲೇಬಲ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ಇದು ಬಿಟ್ಟು ನೀವು ಫ್ಲಿಪ್ಕಾರ್ಟ್, ಅಮೆಝಾನ್, ನೈಕಾದಲ್ಲಿ ಕೂಡ ಶಾಪ್ ಮಾಡ್ಬೋದು. ಇವೆಲ್ಲ ಪ್ರಾಡಕ್ಟ್ಸ್ಗಳ ಲಿಂಕ್ ಹಾಗೂ ಕೂಪನ್ ಕೋಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಸ್ನೇಹಿತರೆ. ಪ್ಯಾಕಿಂಗ್ ಫೈನಲಿ ಎಲ್ಲ ಆಯಿತು ಸ್ನೇಹಿತರೆ. ಡೇ ವೈಸ್ ಇಟ್ಕೊಂಡಿದ್ದೀನಿ. ಇದು ನಾರ್ಮಲ್ ಡೇಸ್ಗೆ, ಮದುವೆ ಇಲ್ಲದೆ ಇರೋ ದಿನ ಹೋಗಬೇಕಾದ್ರೆ ಬರಬೇಕಾದ್ರೆ ಹಾಕ್ಕೊಳ್ಳೋದಕ್ಕೆ. ಇದು ರಿಸೆಪ್ಷನ್ ದಿನಕ್ಕೆ, ನನಗೆ ಸಾನುಗೆ ಆ್ಯಂಡ್ ನೈಟ್ಗೆ ಅಲ್ಲೇ ಛತ್ರದಲ್ಲೇ ಇರಬೇಕು ಅಂದರೆ ನೈಟ್ ಡ್ರೆಸ್ಸು. ಇದು ಧಾರೆದು, ನಂದು ಸಾನುದು. ಹೋಗೋ ಟೈಮಲ್ಲಿ ಅಂದರೆ ಛತ್ರಕ್ಕೆ ಹೋಗ್ತೀವಲ್ವ, ಎಂಗೇಜ್ಮೆಂಟ್ ಇರುತ್ತೆ. ಸೊ ನನಗೆ ಸಾನುಗೆ ಸ್ಯಾರಿ ಮತ್ತು ಡ್ರೆಸ್. ಇದು ಮದುವೆದು ಪ್ಯಾಕಿಂಗ್ ಆಯಿತು. ನಾರ್ಮಲ್ ಡೇಸ್ಗೆ ಸಾನುಗೆ, ಇದು ನಾರ್ಮಲ್ ಡೇಸ್ಗೆ ಡ್ರೆಸ್ಸಸ್ಸು ಒಂದು ಕವರಲ್ಲಿ ಹಾಕಿದ್ದೀನಿ. ಇದು ನಮ್ಮ ಮೇಕಪ್ ಆ್ಯಂಡ್ ಆಕ್ಸೆಸರೀಸ್. ಇದರಲ್ಲಿ ನಾರ್ಮಲ್ ಡೇಸ್ಗೆ ಬೇಕಾಗಿರೋ ಅಂಥದ್ದು ಇಟ್ಟಿದ್ದೀನಿ. ಆಕ್ಸೆಸರೀಸು ಸಾನುದು ನಂದು. ಇದು ಮದುವೆಗೆ ರಿಸೆಪ್ಷನ್ಗೆ ಬೇಕಾಗಿರುವಂಥ ಜ್ಯುವೆಲ್ರೀಸ್ ಆ್ಯಂಡ್ ಆಕ್ಸೆಸರೀಸ್. ಇದು ಧಾರೆಗೆ ಯೂಸ್ ಮಾಡುವಂಥ ಹೇರ್ ಸ್ಟೈಲಿಂಗ್ ಮಾಡುವಂಥ ಥಿಂಗ್ಸ್. ಇದು ನನ್ನ ಮೇಕಪ್ ಪೌಚು. ಒಂದು ವೆಸ್ಟರ್ನ್ ವೇರ್ ತೊಗೊಂಡಿದ್ದೀನಿ, ಫ್ರಾಕ್. ಇದು ಚಪ್ರ ಹಾಕೋ ಪ್ರೋಗ್ರಾಮು, ನೀರು ಹಾಕೋ ಪ್ರೋಗ್ರಾಮು, ಮೆಹಂದಿ ಪ್ರೋಗ್ರಾಮ್ ಎಲ್ಲ ಇದೆ. ಸೊ ತುಂಬ ವ್ಲಾಗ್ಸ್ಗಳು ಬರೋದಿದೆ. ಹೋಪ್ ಎವ್ರಿಥಿಂಗ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಆ್ಯಂಡ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ. ಇದೆಲ್ಲ ಬರೀ ನಂದು ಮತ್ತು ಸಾನುದು. ರಾಜೇಶ್ ಇವತ್ತು ಐರನ್ ಮಾಡ್ಕೊಳ್ಬೇಕಂತೆ. ಸೊ ಇವರು ಇಲ್ಲಿ ತೆಗೆದಿಟ್ಟಿದ್ದಾರೆ. ಇಲ್ಲಿ ನೆನ್ನೆ ಜೀನ್ಸ್ ಎಲ್ಲ ಒಗೆದು ಹಾಕಿದ್ದೀನಿ. ಇದನ್ನು ತೆಗೆದು ಐರನ್ ಮಾಡ್ಕೊಳ್ಬೇಕು. ಈ ಬಟ್ಟೆ ಎಲ್ಲ ನೆನ್ನೆ ಒಗೆದಿರೋದು, ಇರೋ ಬಟ್ಟೆ ಎಲ್ಲ ಒಗೆದ್ಬಿಟ್ಟಿದ್ದೀನಿ. ಹೋಗೋ ಮುಂಚೆ ಇದನ್ನೆಲ್ಲ ಎಳೆದು ಇಡ್ತೀನಿ ಅಷ್ಟೇ ಮಡ್ಚೋದು. ಇದು ನಾನು ಈ ಸಾರಿ ತೊಗೊಂಡು ಹೋಗ್ತಾ ಇರೋವಂಥ ಗೋಲ್ಡು. ನಿಮ್ಮಲ್ಲಿ ನಾನು ಹಾಕಿದಾಗ ತುಂಬ ಜನ ಕೇಳ್ತೀರ ಡಿಸೈನ್ ತೋರಿಸಿ ಅಂಥೇಳಿ. ನಾನು ಆ್ಯಕ್ಚುಲಿ ಬಂದ ತಕ್ಷಣವೇ ಬ್ಯಾಂಕಲ್ಲಿಡೋದು ಕೊಟ್ಬಿಡ್ತೀನಿ. ಆ್ಯಂಡ್ ಇದು ತಂದಿರೋದು ಕೂಡ ಇವತ್ತು ಬೆಳಿಗ್ಗೆ ಹೋಗಿ ತಂದಿರೋದು. ಇಟ್ಸ್ ನಾಟ್ ಸೇಫ್ ಅಂತ ನಾನು ಇಟ್ಕೊಳ್ಳೋದಿಲ್ಲ ಮನೆಯಲ್ಲಿ. ಇದು ಜುಮ್ಕಿ, ಇದು ಅರೌಂಡ್ 12 grams ಏನೋ ಇದೆ. ಎಕ್ಸಾಕ್ಟ್ಲಿ ನೆನಪಿಲ್ಲ ಸ್ನೇಹಿತರೆ, ತುಂಬ ದಿನ ಆಗಿರುತ್ತಲ್ವ. ಆ್ಯಂಡ್ ಇದು ನೆಕ್ಲೆಸ್ಸು. ಇದು ನಿಜವಾಗ್ಲೂ ನನಗೆ ನೆನಪಿಲ್ಲ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ. ನನ್ನ ಗೃಹ ಪ್ರವೇಶ ಟೈಮಲ್ಲಿ ತೊಗೊಂಡಿದ್ದು, ನಮ್ಮ ಮನೆ ಗೃಹ ಪ್ರವೇಶದಲ್ಲಿ. ನೆನಪೇ ಆಗ್ತಾಯಿಲ್ಲ ನಿಜವಾಗ್ಲೂ. 20-25 grams ಅಂತ ಅಂದ್ಕೊಳ್ಳಿ. ಹರಳೊಂದು, ನನ್ನ ಹತ್ರ ಹರಳೊಂದು ಯಾವುದೂ ಇರಲಿಲ್ಲ ಅಂದ್ಬಿಟ್ಟು ನಾನು ಹರಳೊಂದು ತೊಗೊಂಡಿದ್ದೆ. ಇದು ನೆಕ್ಸ್ಟು, ನಾನು ಟ್ರಾವೆಲ್ ಮಾಡಬೇಕಾದ್ರೆ ಯಾವತ್ತೂ ಗೋಲ್ಡನ್ನು ತೊಗೊಂಡು ಹೋಗೋದಿಲ್ಲ. ಬಟ್ ಈ ಸರಿ ಮದುವೆ, ಅದೂ ನಮ್ಮ ಮನೆ ಮದುವೆ ಥರನೇ ಅಲ್ವಾ ಅಂದ್ಬಿಟ್ಟು ನಾನು ಹಾಕ್ಕೊಳ್ಳೋಣ ಅಂಥೇಳಿ ಲಾಂಗ್ ಚೈನ್ ತೊಗೊಂಡು ಹೋಗ್ತಾ ಇರೋದು. ಇಲ್ಲಾಂದರೆ ನಾನು ಬೆಂಗಳೂರಲ್ಲಾದರೆ ಲಾಂಗ್ ಚೈನ್ ಹಾಕ್ತೀನಿ, ಊರಲ್ಲಾದರೆ ನಾನು ಲಾಂಗ್ ಚೈನ್ ಯಾವತ್ತೂ ತೊಗೊಂಡೋಗಲ್ಲ. ಒಂದು ಸಿಂಪಲಾಗಿ ಒಂದು ನೆಕ್ಲೆಸ್ ತೊಗೊಂಡೋಗಿರ್ತೀನಿ ಅಷ್ಟೇ. ಸೊ ಇದು ಕೂಡ ನಾನು ತೋರಿಸಿದ್ದೆ, ಲಾಸ್ಟ್ ಇಯರ್ ತೊಗೊಂಡಿದ್ದು. ಎಷ್ಟು ಗ್ರಾಮ್ ಎಕ್ಸಾಕ್ಟ್ ಮರ್ತಿದೆ, ಬಟ್ 3 lakhs ಏನೋ ಆಗಿತ್ತು ಆವಾಗ. ಸೊ ಇಷ್ಟನ್ನ ನಾನು ಈ ಸರಿ ಮದುವೆಗೆ ಅಂತ ತೊಗೊಂಡೋಗ್ತಾ ಇದ್ದೀನಿ. ಸೊ ಈಗ ಪ್ಯಾಕಿಂಗ್ ಎಲ್ಲ ಆಗಿ ರಾಜೇಶ್ ಬ್ಯಾಗೇಜ್ನೆಲ್ಲ ಕಾರಲ್ಲಿ ಸೆಟ್ಲ್ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೆ. ಪಾತ್ರೆನೆಲ್ಲ ಡಿಶ್ ವಾಷರ್ಗೆ ಹಾಕಿದ್ದೀನಿ. ಆ್ಯಂಡ್ ಊಟ ಮಾಡಲಿಲ್ಲ. ಆ್ಯಕ್ಚುಲಿ ಬೆಳಿಗ್ಗೆ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಟೈಮ್ ಆಗೋಯ್ತು. ಬೆಳಿಗ್ಗೆ ತಿಂದಿದ್ದು ಲೇಟ್ ಆಯಿತು. ಅದಕ್ಕೀಗ ಊಟ ಸೇರ್ತಾ ಇಲ್ಲ. ಕಟ್ಕೊಂಡಿದ್ದೀವಿ, ಅಲ್ಲೇ ಎಲ್ಲಾದರೂ ತಿನ್ನೋಣ ಹೋಗ್ತಾ ಆನ್ ದ ವೇ ಕಾರಲ್ಲಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನನಗಿದೊಂದು ತುಂಬ ಖುಷಿ ಆಗ್ತಾ ಇದೆಯಪ್ಪ. ಗಿಡಗಳು ಒಣಗಬಾರ್ದು ಅಂತ ಹೇಳಿಬಿಟ್ಟು ರಾಜೇಶ್ ಅದಕ್ಕೆ ಅಂತ ಹೇಳಿ ಪೈಪ್ ತಂದು ಅದಕ್ಕೆ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆದರೆ ಸಾಕಾಗಿದೆ ನನಗೆ. ಅದರ್ವೈಸ್ ತುಂಬ ಒಣಗೋಗುತ್ತೆ ಗಿಡ, ತುಂಬ ಹೊಟ್ಟೆ ಉರಿಯುತ್ತೆ ನನಗೆ.
ಹೋಗೋದು ಬರೋದು ಅದನ್ನೇ ನೋಡೋದು ನಾನು, ಆಗ್ತಾ ಇದೆಯಾ ಅಂತ ಹೇಳಿಬಿಟ್ಟು. ಒಂದೊಂದಕ್ಕೆ ಫಾಸ್ಟಾಗಿ ಆಗ್ತಾಯಿದೆ, ಒಂದು ಸ್ಲೋ ಆಗಿ ಆಗ್ತಾಯಿದೆ. ಕಾಣ್ತಿದೆಯಾ ಡ್ರಿಪ್ ಬರ್ತಾ ಇರೋದು, ಡ್ರಿಪ್ ಇರಿಗೇಷನ್. ಎಲ್ಲ ಗಿಡಕ್ಕೂ ಹೀಗೆ ಮಾಡಿದ್ದಾರೆ ನೋಡಿ. ಇಲ್ಲಿ ಆ ಡ್ರಾಪ್ ಬೀಳುತ್ತೆ ಹೋಲ್ ಡೇ 24 hour ನಾವು ಬರೋ ತನಕನೂ ಬೀಳ್ತಾನೇ ಇರುತ್ತೆ. ಹಾಗಾಗಿ ಒಣಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ತುಂಬೋಗ್ಬಿಟ್ಟು ಕೆಳಗಡೆ ಮನೆಯವ್ರಿಗೆ ತೊಂದರೆ ಆಗದೆ ಇದ್ದರೆ ಸಾಕು. ಎಲ್ಲ ಕಡೆನೂ ಡ್ರಿಪ್ ಬೀಳ್ತಾ ಇದೆ. ಆಯಿತು ಜಾನು, ರೆಡಿ. ರಾಜೇಶ್ ಕೂಡ ಊಟ ಮಾಡಿಲ್ಲ. ಊಟ ಮಾಡಲಿಲ್ಲ ಅಂದರೆ ಅವರು ಟೀ ಮಾಡ್ಕೊಳ್ಬೇಕು. ತಿಂಡಿ ಲೇಟ್ ಆಗಿದ್ದಲ್ಲ, ನಿದ್ದೆ ಬರಬಾರ್ದಲ್ಲ, ಊಟ ಮಾಡ್ಕೊಳ್ಬೇಕಾದ್ರೆ ಓಡಿಸ್ಬೇಕಾದ್ರೆ. ಈ ಸಾರಿ ಫ್ರಿಡ್ಜ್ ಕೂಡ ಆಫ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ತುಂಬಾ ಡ್ರಿಪ್ ಆಗ್ತಾ ಇದೆ ಎಲೆಕ್ಟ್ರಿಸಿಟಿ. ನಾವು ಎಲ್ಲನೂ ಸಾಮಾನು ಇಟ್ಬಿಟ್ಟು ಆಮೇಲೆ ಏನಾದರೂ ಡ್ರಿಪ್ ಆಗಿ ಇರೋ ಸಾಮಾನೆಲ್ಲ ಎಲ್ಲ ಹಾಳಾಗುತ್ತೋ ಅಂದ್ಬಿಟ್ಟು ಅದು ಆಫ್ ಮಾಡಿದ್ದೀನಿ. ಅದು ಬೇಳೆಗಳು, ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಇದು ಪ್ರಿಸರ್ವೇಟಿವ್ಸ್ ಇರುತ್ತೆ, ಹೊರಗಡೆ ಕೂಡ ಇಡ್ಬೋದು. ಬಟ್ ಸ್ಟಿಲ್ ನಾನು ಹೊರಗಡೆ ಇಟ್ಟಿರ್ತೀನಿ ತುಂಬ ದಿನ ಇರಲಿ ಅಂತ. ಸಾನು ಇಲ್ಲಿ ಬಾ, ಇದು ತಿನ್ನು ಬಾ. ಸ್ವಲ್ಪ ವಿಪ್ ಕ್ರೀಮ್ ಮಿಕ್ಕಿತ್ತು, ತಿಂತಾಳೆ ನೋಡೋಣ. ಐಸ್ ಕ್ರೀಮ್ ಬಿಡು, ಅವ್ರಿಗೂ ಕೊಡುವಂತೆ. ಬಟ್ಲೆತ್ಕೊ. ಈಗ ಇದು ನಾವು ಮೊದಲಿದ್ದಂಥ ಮನೆ. ಇಲ್ಲಿಂದ ರಾಜೇಶ್ ಕಸಿನ್ ಮಕ್ಕಳನ್ನ ಕರ್ಕೊಂಡು ನಾವು ಊರಿಗೆ ಹೋಗ್ತಾ ಇರೋದು. ಈ ಕಾರಲ್ಲಿ CNG ಇರೋದು, ಅಂದರೆ ಗ್ಯಾಸ್ ಸಿಲಿಂಡರ್ ಹಿಂದಗಡೆ ಇರುತ್ತೆ. ಏನು ಸ್ಪೇಸ್ ಇರುತ್ತೋ ಜಾಗ ಸಾಮಾನು ಇಡೋದಕ್ಕೆ ಅಲ್ಲಿ, ಹಾಗಾಗಿ ಸಾಮಾನೆಲ್ಲ ಮುಂದೆ ಇಡ್ತಾ ಇದ್ದೀವಿ. ಈ ಲ್ಯಾಪ್ಟಾಪ್ ಇದೆ ರೀ, ಲಗೇಜ್ಗಳು ಮದುವೆದು ಜಾಸ್ತಿ ಇದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಿನ್ನೆ ವ್ಲಾಗ್ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಬೆಳಿಗ್ಗೆ ಮದುವೆ ಮನೆಯಲ್ಲಿ ಆ್ಯಕ್ಚುಲಿ ನಮ್ಮ ಮನೆಯೇ ಮದುವೆ ಮನೆ ಥರ ಅನ್ನಿಸ್ತಾ ಇತ್ತು. ಯಾಕಂದರೆ ಅಷ್ಟೊಂದು ಓಡಾಟ ಇತ್ತು, ಸೆಲೆಬ್ರೇಷನ್ನು, ಪ್ರಿಪ್ರೇಷನ್ಸು ಎಲ್ಲ ತುಂಬಾ ನಡೀತಾ ಇತ್ತು. ಮದುವೆ ಹುಡುಗಿ ಬಂದು ನಮ್ಮ ಪಕ್ಕದ ಮನೆಯಲ್ಲೇ ಇರೋದು, ಹಾಗಾಗಿ ಎರಡೂ ಮನೆ ಒಂದೇ ಆಗಿದೆ. ನಮ್ಮ ಮನೆ ಕೂಡ ಮದುವೆ ಮನೆಯೇ. ಸೊ ಬೆಳಗ್ಗೆ ನಾನು ಎದ್ದ ತಕ್ಷಣ ಅತ್ತೆ ಹೇಳಿದ ಒಂದೇ ಕೆಲಸ ನನಗೆ, ಬೇರೆ ಕೆಲಸ ನನ್ನ ಓರ್ಗಿತ್ತಿ ಮಾಡ್ಕೊಳ್ತಾಳೆ, ಕ್ಲೀನಿಂಗ್ ಅವಳು ಮಾಡ್ಕೊಳ್ತಾ ಇದ್ದಾಳೆ, ನೀನು ಕಿಚನ್ ಹೋಗ್ಬಿಟ್ಟು ಕಿಚನ್ ನೋಡ್ಕೋ. ಇವತ್ತು ನಾನು ಮೋರ್ ದ್ಯಾನ್ 50 ಲಡ್ಡೂಸ್ ಮಾಡಬೇಕು. ಇದು ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ನೋಡಿ, ರಾಜೇಶ್ ಬರ್ತ್ಡೇ ದಿನ ಇಲ್ಲಿ ಮಾಡಿಕೊಟ್ಟಿದ್ದೆ. ತುಂಬ ಇಷ್ಟ ಆಗಿತ್ತು ಎಲ್ಲರಿಗೂ. ಈ ಸರಿ ಮಾಡಲೇಬೇಕು ಅಂದ್ಬಿಟ್ಟು ಅರ್ಧ ಲೀಟ್ರ್ ತುಪ್ಪ ತಂದು ಕೊಟ್ಬಿಟ್ಟು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಉಂಡೆಗಳನ್ನ ಮಾಡು ಅಂತ ಹೇಳ್ಬಿಟ್ಟಿದ್ದಾರೆ. ಇದರಲ್ಲಿ ನಿಯರ್ಲಿ ಮೇ ಬಿ 70, ನಾನು ಯಾವತ್ತೂ ಇಷ್ಟೊಂದು ಮಾಡಿಲ್ಲ, ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ತಿಂಡಿಗೆ ಪ್ರಿಪೇರ್ ಮಾಡಬೇಕು. ಸೊ ಇವತ್ತು ತುಂಬಾ ಸ್ಪೆಷಲ್ ಪ್ರೋಗ್ರಾಮ್ಸ್ಗಳು ಪ್ಲ್ಯಾನ್ ಆಗಿದೆ. ಅದೆಲ್ಲ ನಾನು ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ನ ನೀವು ತಪ್ಪದೆ ನೋಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಗ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರೋದು, ನೀವು ಮಿಸ್ ಮಾಡದೆ ನೋಡ್ಬೋದು. ಓಕೆ ಸ್ನೇಹಿತರೆ, ಸೊ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ನೋಡೋಣ. ಏನೇನು ಪ್ರಿಪ್ರೇಷನ್ ಆಗ್ತಾ ಇದೆ ತೋರಿಸ್ತೀನಿ. ಸೊ ಈ ಲಡ್ಡುವಿನ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ಕುಕಿಂಗ್ ಪ್ಲೇ ಲಿಸ್ಟಲ್ಲಿ ನೋಡಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ನಮ್ಮ ಭಾವಿಸ್ಕೊಂಡು ಜಾಸ್ತಿ ಮಾಡಿಸ್ತಾನೆ ನೋಡಿ, ಏನೋ ಬೇಸನ್ ಲಡ್ಡುನ. ಆದರೆ ಅವ್ರಿಗೆ ಇವತ್ತು ಇಷ್ಟೊಂದೆಲ್ಲ ಸಿಗಲ್ಲ. ಏಕೆ? ಎಲ್ಲರಿಗೂ ಹಂಚ್ಬಿಡ್ತೀವಲ್ಲ, ಮುಗಿದೋಗುತ್ತೆ. ಎಲ್ಲರಿಗೂ ಹಂಚ್ಬಿಡ್ತೀರಾ? ಇದು ಚಪ್ಪರ ಹಾಕ್ತಾ ಇರೋದಕ್ಕೆ ಚಪ್ಪರ ಹಾಕ್ತಾ ಇರುತ್ತಾ? ಅಮ್ಮ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ನಾವು ನೀರು ಹಾಕ್ತಾ ಇರೋದು ಹುಡುಗಿಗೆ. ಆಗ ಅವರು ತಿನ್ನಿಸ್ಬಿಟ್ಟು ಎಲ್ಲರಿಗೂ ಹಂಚ್ಬೇಕು. ಓಕೆ. ಅದಕ್ಕೆ ಊಟ ಅಡುಗೆ ಮಾಡಿ ಬಡಿಸ್ತಾರೆ, ಅದ್ರ ಬದಲು ಸ್ವೀಟನ್ನು ಹಂಚ್ಬೋದು. ಸಾನು ಬಂದ್ಬಿಟ್ಟು ಮಮ್ಮ ಏನು ಮಾಡ್ತಿದ್ಯಾ? ಲಡ್ಡು ಸ್ವಲ್ಪ ಲಾಸ್ಟ್ ಟೈಮು ಸ್ವಲ್ಪ ಮಾಡಿದ್ದೆ, ಸರಿ ಜಾಸ್ತಿ ಮಾಡು. ಅದರ ಅಷ್ಟು ಫುಲ್ ತುಪ್ಪ ಮಾಡಿಬಿಡು. ಹೆವಿ ಡಿಮಾಂಡ್ ಇದೆಯಪ್ಪ ಲಡ್ಡುಗೆ. ನನಗೆ ಹೂ ಸಾನು ಎಲ್ಲನೂ ಮಾಡ್ಬಿಡ್ತೀನಿ, ಅದು ನಿಮ್ಗೆ ಇವತ್ತು ಸಿಗೋದಿಲ್ಲ, ಎಲ್ಲ ಖಾಲಿ ಆಗಿಬಿಡುತ್ತೆ. ಬೇಸನ್ ಲಡ್ಡು ಸ್ಪೆಷಲ್ ಅಂಗಡಿ ಓಪನ್ ಮಾಡೋಣ. ಒಂದೊಂದೆಲ್ಲ ನೀವು ಮಾಡೋದು. ಇನ್ನೂ ಎಷ್ಟು ಬರ್ಬೇಕಪ್ಪ ಇದು ವಿಷಲ್? ಪುಸ್ ಅಂತಾನೆ ಇದೆ. ಇದು
ಇದು ಬಿಸಿಬೇಳೆ ಬಾತ್ ಸ್ಪೆಷಲ್. ಹೌದಾ? ನಮ್ಮ ಸ್ವೀಟ್ ರೆಡಿ ರೆಡಿ. ಉಂಡೆ ಕಟ್ತಾ ಇದ್ದಾರೆ. ಟೊಮ್ಯಾಟೊ ರಾಜೇಶ್ ಕದಮ್ ಅಂಡ್ ಫ್ಯಾಮಿಲಿಯ ಸ್ಪೆಷಲ್ ಉಂಡೆ. 3 ಜನ ಮಾಡ್ತಾ ಇದ್ದೀವಿ. ರಾಜೇಶ್ ಕದಮ್ ಅಂಡ್ ಫ್ಯಾಮಿಲಿಯ ಎಫರ್ಟ್ ನಡೀತಾ ಇದೆ. ಸ್ಪೆಷಲ್ ಉಂಡೆ. ನಾನು ಕೈ ಮಾಡ್ಕೊಂಡಿದ್ದೆ, ಉಂಡೆ ಕಟ್ತಾ ಇದ್ದೀನಿ. ನಾನು ನನ್ನ ಕೈ ಮಾಡ್ಕೊಂಡಿದ್ದೀನಿ. ಹೌದಾ?